ಕುರುಬರ್ಸರ್ಸ್ ಎನ್ಯುವನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಚರ್ಚೆಯ ವಿಷಯ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಕನ್ನಡದ ಎಂಥ ವಾಕ್ಯಗಳಿರ್ತವೆ ಅಂಥ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಯಾವ ರೀತಿ ನಾವು ರಚನೆ ಮಾಡಬೇಕು ಅನ್ನೋದೇ ಮುಖ್ಯವಾದಂಥ ವಿಚಾರ. ಈಗ ನಾವು ಒಂದು ಅಂಶವನ್ನು ಗಮನ ಕೊಟ್ಟು ಕೇಳಬೇಕು ಮತ್ತು ಅದನ್ನು ಪಾಲಿಸಬೇಕು. ಏನಂದರೆ ನಾವು ಇಂಗ್ಲಿಷ್ನಲ್ಲಿ ಏನು ಬರೀಬೇಕು ಅಥವಾ ಏನನ್ನು ಹೇಳಬೇಕಂತ ನಾವು ಇಷ್ಟಪಡ್ತೀವಿ ಅಂಥ ಒಂದು ವಾಕ್ಯವನ್ನು ಮೊದಲು ಕನ್ನಡದಲ್ಲಿ ರಚನೆ ಮಾಡ್ಕೊಳ್ಬೇಕು. ಆ ಕನ್ನಡ ವಾಕ್ಯದ ರಚನೆ ಮಾನಸಿಕವಾಗಿ ಮನಸ್ಸಿನಲ್ಲಾದರೂ ರಚನೆ ಆಗಬೇಕು ಅಥವಾ ಬರಿತಾ ಇದ್ರೆ ಬರಹ ರೂಪದಲ್ಲಾದರೂ ರಚನೆ ಆಗಬೇಕು. ಯಾಕಂದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನೋ ಅನ್ನೋದು ನಮ್ಮ ಮಾತೃಭಾಷೆಯಾದ ಕನ್ನಡದಲ್ಲಿ ನಮಗೆ ಗೊತ್ತಿರೋದ್ರಿಂದ ನಮ್ಗೆ ಅರ್ಥ ಆಗಿರೋದ್ರಿಂದ ಅಂಥ ವಾಕ್ಯಗಳನ್ನೇ ನಾವು ಇಂಗ್ಲಿಷ್ನಲ್ಲಿ ಮಾಡಬೇಕು ಅಂದಾಗ ಅಂಥ ವಾಕ್ಯಗಳನ್ನು ಆ ವಾಕ್ಯದಲ್ಲಿ ಬರುವಂಥ ಪದಗಳಿಗೆ ಅವರು ಇಂಗ್ಲಿಷ್ ಪದಗಳನ್ನು ಯಾವ ತೊಗೊಳ್ತಾರೆ ಮತ್ತು ಯಾವ ರೀತಿ ವಾಕ್ಯವನ್ನು ರಚನೆ ಮಾಡ್ತಾರೆ, ಅವಾಗ ನಾನು ಹೇಳಲಿಕ್ಕೆ ಬಯಸಿದಂಥ ನನ್ನ ಈ ಕನ್ನಡ ವಾಕ್ಯದಲ್ಲಿ ಹೇಳಲು ಬಯಸಿದಂಥ ಅರ್ಥವನ್ನೇ ಆ ವಾಕ್ಯ ಕೊಡುತ್ತೋ ಇಲ್ಲೋ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ನಮ್ಮ ನಿಖರವಾಗಿ ಗೊತ್ತಿರದೇ ಇದ್ರೆ, ನಾನು ಉದಾಹರಣೆಗೆ ನಾನು ಪದೇ ಪದೇ ಕೊಡ್ತಾ ಇರ್ತೀನಿ, ನಾನು ಇಂಗ್ಲಿಷ್ ಕಲಿಯುತ್ತೇನೆ ಅನ್ಬೇಕಾಗಿದೆಯೋ, ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ ಅನ್ಬೇಕಾಗಿದೆಯೋ, ನಾನು ಇಂಗ್ಲಿಷ್ ಕಲಿಯಬೇಕು ಅನ್ಬೇಕಾಗಿದೆಯೋ, ಅಥವಾ ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ ಅಥವಾ ಕಲಿಯುತ್ತಿದ್ದೇನು, ಇವೆಲ್ಲ ವಾಕ್ಯಗಳು ಬೇರೆ ಬೇರೆನೆ. ನಾವು ಸೂಕ್ಷ್ಮವಾಗಿ ನಾವು ಕನ್ನಡವನ್ನು ಗಮನಿಸಿದಾಗ ಕಲಿಯುತ್ತೇನೆ ಅಂದ್ರೆ ಬೇರೆ, ಕಲಿಯುತ್ತಿದ್ದೇನೆ ಬೇರೆ, ಕಲಿತನು ಬೇರೆ, ಕಲಿತಿದ್ದೇನೆ ಬೇರೆ. ಯಾಕೆಂದ್ರೆ ಭಾಷೆ ಅನ್ನೋದು ನಮ್ಮ ಒಟ್ಟಾರೆ ಅನುಭವದ ಒಟ್ಟಾರೆ ವಿಚಾರಗಳ ಪ್ರತೀಕ ಆಗಿರೋದ್ರಿಂದ ಸಾಂದರ್ಭಿಕವಾಗಿ ನಾವು ಕನ್ನಡ ವಾಕ್ಯದಲ್ಲಿ ಅಂದ್ರೆ ನಮ್ಮ ಮಾತೃಭಾಷೆಯಲ್ಲಿ ಸಹಜವಾಗಿ ನಮ್ಮ ಭಾವನೆಗಳನ್ನು ನಮ್ಮ ವಿಚಾರಗಳನ್ನು ಅದರಲ್ಲಿ ವ್ಯಕ್ತ ಮಾಡೋದ್ರಿಂದ ಆ ವಾಕ್ಯ ಸಾಂದರ್ಭಿಕ ಅನುಭವವನ್ನು ಸಾಂದರ್ಭಿಕ ವಿಚಾರಗಳನ್ನು ಹೇಳೋದ್ರಿಂದ ಆ ವಿಚಾರಗಳನ್ನೇ ಅದೇ ವಿಷಯವನ್ನೇ ಇಂಗ್ಲಿಷ್ ವಾಕ್ಯ ಹೇಳಬೇಕು. ಈ ದೃಷ್ಟಿಕೋನದಿಂದ ನಮ್ಮ ಕನ್ನಡ ವಾಕ್ಯಗಳನ್ನು ಮೊದಲು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ನಾವು ಇಂಗ್ಲಿಷ್ನಲ್ಲಿ ರಚಿಸಬೇಕು ಅಥವಾ ಹೇಳಬೇಕು ಅಥವಾ ಮಾತಾಡಬೇಕು ಅನ್ನೋ ವಾಕ್ಯವನ್ನು ಮೊದಲು ನಾವು ಮನಸ್ಸಿನಲ್ಲಿನೋ ಅಥವಾ ಬರಹದ ರೂಪದಲ್ಲಿಯೋ ಸಿದ್ಧಪಡ್ಕೊಂಡಿರ್ಬೇಕು. ಆ ಸಿದ್ಧಪಡಿಸ್ಕೊಂಡಂತ ವಾಕ್ಯದಲ್ಲಿ ಮುಖ್ಯವಾಗಿ ನೆನಪಿಟ್ಕೊಳ್ಳೋದು ವರ್ಬ್ ಅನ್ನು ಕಂಡುಹಿಡ್ಕೊಳ್ಬೇಕು. ಯಾಕಂದ್ರೆ ಯಾವುದೇ ವಾಕ್ಯ ವರ್ಬ್ ಇಲ್ಲದೇನೆ ಪೂರ್ಣ ಆಗೋದಿಲ್ಲ. ಪ್ರತಿಯೊಂದು ವಾಕ್ಯಕ್ಕೆ ಕನ್ನಡದಲ್ಲಿ ವರ್ಬ್ ಬೇಕೇ ಬೇಕು. ಆ ವರ್ಬ್ ಅನ್ನ ಮೊದಲು ನಾವು ಕಂಡುಹಿಡ್ಕೊಳ್ಬೇಕು. ಆ ವರ್ಬ್ ಎರಡು ರೀತಿಯಿಂದ ಬರುತ್ತೆ. ಒಂದು ಹೆಲ್ಪಿಂಗ್ ವರ್ಬ್ ರೂಪದಲ್ಲಿ ಬರ್ಬೋದು, ಇನ್ನೊಂದು ಮೇನ್ ವರ್ಬ್ ರೂಪದಲ್ಲಿ ಬರ್ಬೋದು. ಮೇನ್ ವರ್ಬ್ ಅಂದ್ರೆ ಕ್ರಿಯೆಯನ್ನ ಸೂಚಿಸುವಂತ ಪದ. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ಕಲಿಯುವುದು ಒಂದು ಕ್ರಿಯೆ, ಅದಕ್ಕೆ ಕಲಿಯುತ್ತಿದ್ದೇನೆ ಮೇನ್ ವರ್ಬ್ ಅಂತೀವಿ. ನಾನು ಒಬ್ಬ ವಿದ್ಯಾರ್ಥಿ ಇದ್ದೇನೆ, ಇದ್ದೇನೆ ಇಲ್ಲಿ ಕ್ರಿಯೆ ಇಲ್ಲ, ಇರುವಿಕೆ ಇದೆ, ಇದಕ್ಕೆ ನಾವು ಹೆಲ್ಪಿಂಗ್ ವರ್ಬ್ ಅಂತೀವಿ. ಈ ರೀತಿ ವರ್ಬ್ ಅನ್ನ ಕಂಡುಹಿಡ್ಕೋಬೇಕು. ಆ ವರ್ಬ್ ಕ್ರಿಯೆ ಇದ್ರೆ ಮೇನ್ ವರ್ಬ್ ಅಥವಾ ಸ್ಥಿತಿ ಹೇಳ್ತಾ ಇದ್ರೆ ಹೆಲ್ಪಿಂಗ್ ವರ್ಬ್. ಇವೆರಡು ಮುಖ್ಯವಾಗಿ. ಆನಂತರ ವಾಕ್ಯದಲ್ಲಿ ಪದಗಳನ್ನು ನಾವು ಎಲ್ಲಾದ್ರೂ ಇಡಬಹುದು. ಕನ್ನಡದಲ್ಲಿ ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ಈ ವಾಕ್ಯದಲ್ಲಿನ ಪದಗಳನ್ನ ಇಂಗ್ಲಿಷ್ ಕಲಿಯುತ್ತಿದ್ದೇನೆ ನಾನು ಈಗ ಅನ್ಬೋದು, ಅಥವಾ ಈಗ ಕಲಿಯುತ್ತಿದ್ದೇನೆ ಇಂಗ್ಲಿಷ್ ಅನ್ನು ನಾನು ಅಂತ ನಮ್ಮ ಕನ್ನಡ ವಾಕ್ಯದಲ್ಲಿ ಪದಗಳನ್ನ ಹಿಂದು ಮುಂದೆ ಎಲ್ಲಾದ್ರೂ ಇದ್ರೂ ಅದು ಅರ್ಥ ಆಗುತ್ತೆ. ಆದ್ರೆ ಇಂಗ್ಲಿಷ್ನಲ್ಲಿ ಪ್ರತಿಯೊಂದು ಪದ ಇಲ್ಲೇ ಇರಬೇಕು ಅಂತ ನಿರ್ದಿಷ್ಟವಾದಂತ ಸ್ಥಳ ಇದೆ, ಅದಕ್ಕೆ ಫಿಕ್ಸ್ಡ್ ಫಾರ್ಮುಲಾ ಇದೆ. ಅದಕ್ಕೆ ಇಂಗ್ಲಿಷ್ ನಾವು ಸಹಜವಾಗಿ ಏನ್ ಕರಿತೀವಿ, ಇಂಗ್ಲಿಷ್ ಈಸ್ ಅ ಫಿಕ್ಸ್ಡ್ ಲ್ಯಾಂಗ್ವೇಜ್ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಫಿಕ್ಸ್ಡ್ ವರ್ಡ್ ಆರ್ಡರ್. ನಮ್ಮ ಕನ್ನಡದ ವಾಕ್ಯದಲ್ಲಿನ ಪದಗಳನ್ನ ಎಲ್ಲಾದ್ರೂ ಇಡಬಹುದು, ಆದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ದಿಂದಲೇ ಪ್ರಾರಂಭ ಆಗಬೇಕು, ಅದ್ರ ಪಕ್ಕದಲ್ಲಿ ವರ್ಬ್ ಬರಬೇಕು, ಆ ನಂತರ ಆಬ್ಜೆಕ್ಟ್ ಬರಬೇಕು. ಇದನ್ನ ತಪ್ಪಿಸಿ ನಾವು ಯಾವ್ಯಾವ ಪದವನ್ನು ಎಲ್ಲೆಲ್ಲಿ ಇಟ್ಟರೆ ಇಂಗ್ಲಿಷ್ ವಾಕ್ಯ ರಚನೆ ತಪ್ಪಾಗುತ್ತೆ. ಆದ್ರಿಂದ ನಮ್ಮ ಕನ್ನಡದ ವಾಕ್ಯದಲ್ಲಿನ ಪದಗಳಲ್ಲಿ ಮೊದಲು ವರ್ಬ್ ಅನ್ನ ಕಂಡುಹಿಡ್ಕೊಳ್ಬೇಕು, ನಂತರ ಸಬ್ಜೆಕ್ಟ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್ ಅಂತ ತಿಳ್ಕೊಂಡು ಆ ನಂತರ ಎರಡನೇ ಹೆಜ್ಜೆ ಏನಂದ್ರೆ ಆ ಒಂದು ಕ್ರಿಯೆ ಇರುವಂತ ಕ್ರಿಯೆಯನ್ನು ಸೂಚಿಸುವಂತ ಪದ ಇದ್ರೆ ಆ ಕ್ರಿಯೆ ಮುಂದಾಗುತ್ತೋ ಅಥವಾ ನಡೀತಾ ಇದೆಯೋ ಅಥವಾ ಪೂರ್ಣಗೊಂಡಿದೆಯೋ ಅನ್ನೋದನ್ನ ನಾವು ಗಮನಿಸಬೇಕು. ಅದಕ್ಕೆ ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ಚರ್ಚೆ ಮಾಡಲಿಕ್ಕೆ ತೆಗೆದುಕೊಂಡಂತ ವಿಷಯ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು, ಇಂಥದ್ರಲ್ಲಿ ಈ ಟೆನ್ಸ್ ನಲ್ಲಿ ಈ ಕಾಲದಲ್ಲಿ ಕನ್ನಡದಲ್ಲಿ ವಾಕ್ಯಗಳು ಹೇಗಿರ್ತವೆ ಅಂತವುಗಳನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿ ರಚನೆ ಮಾಡಬೇಕು ಮತ್ತು ಇಂಗ್ಲಿಷ್ನ ವಾಕ್ಯದ ಸೂತ್ರ ಯಾವುವು ಚರ್ಚೆ ಮಾಡೋಣ. ಈ ಕಡೆ ನೋಡಿ, ಇಲ್ಲಿ ಬರೆದಿದ್ದೀನಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಅರ್ಥ. ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಏನು ಸ್ವಲ್ಪ ಅರ್ಥ ಮಾಡ್ಕೊಂಡು ನೋಡಿ. ನಾನು ನಿನ್ನೆ ಟಿವಿ ನೋಡುತ್ತಿದ್ದೆನು, ಅವರು ನಿನ್ನೆ
ಕ್ರಿಕೆಟ್ ಆಡುತ್ತಿದ್ದರು. ಇದನ್ನು ಸ್ವಲ್ಪ ಗಮನಿಸಿ. ಮೊದಲು ಯಾವುದೇ ವಾಕ್ಯವನ್ನು ರಚನೆ ಮಾಡಿದ ನಂತರ ವರ್ಬ್ ಅನ್ನು ಕಂಡುಕೊಳ್ಳಬಹುದು. ನಿನ್ನೆ ನಾನು ಟಿವಿ ನೋಡುತ್ತಿದ್ದೆನು ಮೇನ್ ವರ್ಬ್. ಯಾಕೆ ಇದು ಮೇನ್ ವರ್ಬ್? ನೋಡುವುದು ಒಂದು ಕ್ರಿಯೆ, ಈ ಕ್ರಿಯೆಯನ್ನು ಸೂಚಿಸುವಂತ ಪದ ಮೇನ್ ವರ್ಬ್. ಆನಂತರ ಈ ನೋಡುವ ಕ್ರಿಯೆ ಮಾಡೋರು ಯಾರು? ನಾನು, ಸಬ್ಜೆಕ್ಟ್. ಇನ್ನು ಮಿಕ್ಕ ಎಲ್ಲಾ ಪದಗಳು ಆಬ್ಜೆಕ್ಟ್ ಅಂತ ಇಟ್ಕೋಬೇಕು. ಇನ್ನ ನೋಡುತ್ತಿದ್ದೆನು ಅನ್ನೋದನ್ನ ಸ್ವಲ್ಪ ಬಿಡಿಸ್ತಾ ಹೋದ್ರೆ ಸ್ವಲ್ಪ ನಮ್ಗೆ ಚೆನ್ನಾಗಿ ಅರ್ಥ. ನೋಡುತ್ತಿದ್ದೆನು, ನೋಡ್ತಾ ಇದ್ದೇನು ಯಾವಾಗ? ನಿನ್ನೆ ಅಂದ್ರೆ ಅದು ಪಾಸ್ಟ್, ಅಂದ್ರೆ ಅಲ್ಲಿ ಕ್ರಿಯೆ ಗತಕಾಲದಲ್ಲಿ ಪಾಸ್ಟ್ ನಲ್ಲಿ ಇತ್ತು ಅಂತ ಅರ್ಥ. ಆದ್ರಿಂದ ಇಲ್ಲಿ ಪಾಸ್ಟ್ ಅಂದ್ರೆ ಪಾಸ್ಟ್ ಟೆನ್ಸ್. ಇದ್ದೇನು ಹೆಂಗಿದ್ದೇನು? ನೋಡೋ ಕ್ರಿಯೆ ಮಾಡ್ತಾ ಇದ್ದೆ ಅಂದ್ರೆ ನೋಡೋ ಕ್ರಿಯೆ ನಡೀತಾ ಇತ್ತು, ಕಂಟಿನ್ಯೂಸ್. ಯಾವಾಗ ನಡೀತಾ ಇತ್ತು? ನಿನ್ನೆ, ಮೊನ್ನೆ, ಹೋದ ವಾರ, ಹೋದ ತಿಂಗಳ, ಹೋದ ವರ್ಷ. ಇವು ಗತಕಾಲದ ಅಂದ್ರೆ ಹಿಂದಿನ ಕಾಲದ ಅಂದ್ರೆ ಪಾಸ್ಟ್ ಟೆನ್ಸಿನ ಸಮಯ. ಆದ್ರಿಂದ ಹಿಂದೆ ಪಾಸ್ಟ್ ಟೆನ್ಸ್ ನಡೀತಾ ಇತ್ತು, ಕಂಟಿನ್ಯೂಸ್. ಇದನ್ನ ಈ ಸಮಯದ ಕ್ರಿಯೆಯನ್ನು ತಿಳಿಸುವಂತ ಕಾಲ ಟೆನ್ಸ್. ಇದಕ್ಕೆ ಏನಂತ ಹೆಸರು ಕೊಡ್ತೀನೋ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಅರ್ಥ ಆದ್ರೆ ಸಾಕು. ನಿನ್ನೆ ಅವರು ಕ್ರಿಕೆಟ್ ಆಡುತ್ತಿದ್ದರು, ಆಡ್ತಾ ಇದ್ರು. ಯಾವಾಗ? ನಿನ್ನೆ. ಇನ್ನು ನಿಖರವಾಗಿ ಹೇಳ್ಬೇಕಂದ್ರೆ 1947 ಮುಂಚೆ ಭಾರತವನ್ನು ಬ್ರಿಟಿಷರು ಆಳುತ್ತಿದ್ದರು, ಆಳ್ತಾ ಇದ್ರು. ಆಳುವ ಕ್ರಿಯೆ ನಡೀತಾ ಇತ್ತು. ಯಾವಾಗ? 1947 ಮುಂಚೆ. ಈ 1947 ಹಿಂದಿನ ಒಂದು ಸಮಯ. ಅಂತ ಸಮಯದಲ್ಲಿ ಕ್ರಿಯೆ ನಡೀತಾ ಇತ್ತು. ಅದಕ್ಕೆ ನಾನೇನ್ ಹೇಳ್ತೀನಿ? ಹಿಂದೆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಡೀತಾ ಇದ್ದ ಕ್ರಿಯೆ ನಾವ್ ಹೇಳ್ತೀವಿ. ಸಹಜವಾಗಿ ಕನ್ನಡದಲ್ಲಿ ನಿನ್ನೆ ನಾವು ಇಷ್ಟೊತ್ತಿನಾಗ ಟಿವಿ ನೋಡಾಕತ್ತಿದ್ವಿ, ನೋಡ್ತಾ ಇದ್ವಿ, ನೋಡುತ್ತಾ ಇದ್ದೆವು, ನೋಡುತ್ತಿದ್ದೆವು. ನಮಗೆ ಕನ್ನಡ ವಾಕ್ಯದಲ್ಲಿನ ಕ್ರಿಯಾಪದಗಳನ್ನು ಸರಿಯಾಗಿ ನೋಡಿದ್ರೆ ಅದು ಕ್ರಿಯೆಯ ಸಮಯವನ್ನು ನಿಖರವಾಗಿರುತ್ತೆ. ಅವಾಗ ನಮ್ಗೆ ಇದೇ ಟೆನ್ಸ್ ನಲ್ಲಿ ಈ ವಾಕ್ಯನ ಹೇಳಬೇಕು ಅಂತ ನಿರ್ಧಾರ ಆಗುತ್ತೆ. ಆ ಟೆನ್ಸಿನ ಸೂತ್ರಕ್ಕನುಗುಣವಾಗಿ ನಮ್ಮ ಕನ್ನಡ ಪದಗಳನ್ನ ಜೋಡಿಸಿದ್ರೆ ಇಂಗ್ಲಿಷ್ ವಾಕ್ಯ ಸರಿಯಾಗಿ ರಚನೆ ಆಗ್ಬಹುದು. ಆದ್ರಿಂದ ಈಗ ನೋಡೋಣ. ನಮ್ಮ ಕನ್ನಡ ವಾಕ್ಯದಲ್ಲಿ ಬರುವಂತಹ ಪದ ಅಂದ್ರೆ ಕ್ರಿಯಾಪದ ಹಿಂದೆ ನಡೀತಾ ಇದ್ದ ಕ್ರಿಯೆಯನ್ನು ಹೇಳ್ತಾ ಇದೆ ಅಂತ ಅನಿಸಿದಾಗ ಪಾಸ್ಟ್ ಕನ್ವರ್ಸ್ ನೆನಪಾಗಬೇಕು. ಈ ಪಾಸ್ಟ್ ಕನ್ವರ್ಸ್ ನಲ್ಲಿ ವಾಕ್ಯ ರಚನೆ ಹೇಗಿರ್ಬೇಕು? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಅದಕ್ಕೆ ING, ಆಬ್ಜೆಕ್ಟ್. ಸಬ್ಜೆಕ್ಟ್ ನಾನು ಪದೇ ಹೇಳ್ತಾ ಇದ್ದೀನಿ, ಕ್ರಿಯೆ ಮಾಡುವಂತವರು. ಈಗ ನಾನು ಹೇಳ್ತಾ ಇದ್ದೀನಿ, ನಾನು ನಿನ್ನೆ ಟಿವಿ ನೋಡುತ್ತಿದ್ದೆನು, ನೋಡೋ ಕ್ರಿಯೆ ನಡೀತಾ ಇತ್ತು. ಅದಕ್ಕೆ ಏನಂತೀವಿ ನಾವು? ನೋಡೋ ಕ್ರಿಯೆ ನಡೀತಾ ಇತ್ತು. ಈ ನೋಡೋರು ಯಾರು? ನಾನು, ಸಬ್ಜೆಕ್ಟ್. ಈ ರೀತಿ ಕ್ರಿಯೆ ಯಾರು ಮಾಡ್ತಾರೆ ಅವ್ರಿಗೆ ನಾವು ಸಬ್ಜೆಕ್ಟ್ ಅಂತೀವಿ. ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಹೆಲ್ಪಿಂಗ್ ವರ್ಬ್ ತಗೋ. ಇಲ್ಲಿ 2 ಹೆಲ್ಪಿಂಗ್ ವರ್ಬ್ಸ್ ಬರ್ತಾವೆ, ವಾಸ್ ಮತ್ತು ಗೋರ್. ಈ ಸಬ್ಜೆಕ್ಟ್ ಸಿಂಗುಲರ್ ಇದ್ರೆ ವಾಸ್, ಪ್ಲೂರಲ್ ಇದ್ರೆ ಗೋರ್. ಉದಾಹರಣೆಗಾಗಿ ಐ, ಹಿ, ಶಿ, ಇಟ್ ಸಿಂಗುಲರ್ ಇರೋದ್ರಿಂದ ಇವುಗಳಲ್ಲಿ ಯಾವುದೇ ಒಂದು ತಗೊಂಡ್ರು ಹೆಲ್ಪಿಂಗ್ ವರ್ಬ್ ವಾಸ್ ಬರಬೇಕು. ಒಂದ್ ವೇಳೆ ಪ್ಲೂರಲ್ ವಿ, ಯು ಅಥವಾ ದೇ ಇದ್ರೆ ಗೋರ್ ತಗೊಳ್ಬೇಕು. ನಂತರ ಮೇನ್ ವರ್ಬ್ ಫಸ್ಟ್ ಕಾಲಮ್. ನಿಮ್ಗೆ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಫಸ್ಟ್ ಕಾಲಮ್ ದಲ್ಲಿ ಇರುವಂತ ನೋಡ್ರಿ, ಗೋ, ಸಿ, ರೈಟ್, ರೀಡ್, ಸಿಟ್, ಸ್ಲೀಪ್, ಕ್ಯಾಚ್ ಇಂಥವೆಲ್ಲ ಮೊದಲನೇ ರೂಪ, ಕ್ರಿಯಾಪದ ಮೊದಲ ರೂಪ. ಅವುಗಳಿಗೆ ನಾವು ING ಹಚ್ಚಬೇಕು. ಯಾಕೆ ಹಚ್ಚಬೇಕು ನಾ ಮುಂದೆ ಹೇಳ್ತೀನಿ. ಆದ್ರೆ ಪಾಸ್ಟ್ ಟೆನ್ಸ್ ಗೆ ಈಗ ರೈಟ್ ಇದೆ, ರೋಟ್, ರಿಟರ್ನ್. ಆದ್ರೆ ರೋಟಿಂಗ್ ಅಲ್ಲ, ರಿಟರ್ನಿಂಗ್ ಅಲ್ಲ, ರೈಟ್ ಅಷ್ಟೇ ಹಚ್ಚಬೇಕು. ಡೂಯಿಂಗ್ ಅದಕ್ಕೆ ಡಿಡ್, ಡನ್, PP ಫಾರ್ಮ್ ING ಹಚ್ಚಬಾರ್ದು. ಯಾಕೆ ಹಚ್ಚಬೇಕು ಅಂತ ಹೇಳ್ತೀನಿ. ಉಳಿದ ಎಲ್ಲಾ ಪದಗಳು ಆಬ್ಜೆಕ್ಟ್. ನಿಮ್ಮ ಕನ್ನಡ ವಾಕ್ಯದಲ್ಲಿನ ಕ್ರಿಯಾಪದ ಹಿಂದೆ ನಡೀತಾ ಇದ್ದ ಕ್ರಿಯೆಯನ್ನು ಹೇಳ್ತಾ ಇದ್ರೆ ಅದನ್ನ ಪಾಸ್ಟ್ ಕಂಟಿನ್ಯೂಸ್ ಅಂತ ನಿರ್ಧಾರ ಮಾಡಬೇಕು. ಆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಈ ಸೂತ್ರಕ್ಕನುಗುಣವಾಗಿ ರಚಿಸಬೇಕು. ಇಲ್ಲಿ ಬಳಸಬೇಕಾದ ಹೆಲ್ಪಿಂಗ್ ವರ್ಬ್ಸ್ 2, ವಾಸ್ ಮತ್ತು ಗೋರ್. ಒಂದು ಉದಾಹರಣೆಗೆ ತಗೊಳ್ಳೋಣ. ನಾನು ನಿನ್ನೆ ನಿನಗಾಗಿ ಕಾಯುತ್ತಿದ್ದೆನು. ಕಾಯ್ತಾ ಇದ್ದೆ, ಕಾಯೋದು ಒಂದು ಕ್ರಿಯೆ. ಅದಕ್ಕೆ ಮೇನ್ ವರ್ಬ್ ಅಂತೀವಿ. ಅದನ್ನ ನಾವು ಪದೇ ಸ್ವಲ್ಪ ಗಮನಿಸಿ ನೋಡ್ತಾ ಕಾಯುತ್ತಿದ್ದೇನು, ಕಾಯ್ತಾ ಇದ್ದೇನು ಅಂದ್ರೆ ಅದಕ್ಕೆ ಸಹಜವಾಗಿ ತಿಳಿಬೇಕು ಪಾಸ್ಟ್ ಅಂತೇಳಿ. ಇದ್ದೇನು ಪಾಸ್ಟ್ ಟೆನ್ಸ್. ಹೆಂಗಿದ್ದೆ? ಕಾಯುವ ಕ್ರಿಯೆ ಮಾಡ್ತಾ ಇದೆ, ಕಾಯುತ್ತಾ ಇದ್ದೇನು. ಅದಕ್ಕೆ ಏನಂತೀನೋ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಕಾಯ್ತಾ ಇದ್ದವ್ರು ಯಾರು? ನಾನು, ಸಬ್ಜೆಕ್ಟ್. ಮಿಕ್ಕ ಎಲ್ಲಾ ಪದಗಳು ಆಬ್ಜೆಕ್ಟ್. ಇನ್ನ ಫಾರ್ಮಲ್ ನೆನ್ಪು ಮಾಡ್ಕೊಳ್ರಿ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ING, ಆಬ್ಜೆಕ್ಟ್. ಅದನ್ನ ಮಾತಾಡುವಾಗ, ಬರೆಯುವಾಗ ಎಲ್ಲಾದ್ರೂ ಆಗ್ತಿರ್ತೀರಿ, ಅದನ್ನ ಗಮನಿಸ್ತಾರೆ. ಅದೇ ವಾಕ್ಯ ನೀವು ಈ ರೀತಿ ಅನ್ಬೋದು. ನೀವು ಇಂಗ್ಲಿಷ್ ಕಲ್ಸಾಕತ್ತಿದ್ರಿ ನಮಗ ಅವಾಗ. ಅದೇ ಕಲ್ಸಾಕತ್ತಿದ್ರಿ, ಕಲ್ಸ್ತಾ ಇದ್ರಿ ಯಾವಾಗ? ಅವಾಗ, ಆಗ.
ಇವೆಲ್ಲ ಪದಗಳನ್ನು ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಕನ್ನಡ ನಮ್ಗೆ ಅರ್ಥ ಆಯ್ತು ಅಂತವನ್ನ ಇಂಗ್ಲಿಷ್ನಲ್ಲಿ ಇಂಗ್ಲಿಷ್ ಸೂತ್ರಕ್ಕನ್ನು ನಾವು ರಚನೆ ಮಾಡ್ಬೋದು. ನೋಡಿ, ಕಲಿಸುತ್ತಿದ್ರಿ, ಕಲಿಸುತ್ತಾ ಇದ್ರಿ, ಕಲಿಸಾಕತ್ತಿದ್ರಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಯು ವರ್ ಟೀಚಿಂಗ್ ಅಸ್ ಇಂಗ್ಲಿಷ್ ದೆನ್, ಯು ವರ್ ಟೀಚಿಂಗ್ ಅಸ್ ಇಂಗ್ಲಿಷ್ ದೆನ್, ನೀವು ಆಗ ನಮಗೆ ಇಂಗ್ಲಿಷ್ ಕಲಿಸ್ತಾ ಇದ್ರಿ, ಕಲಿಸುತ್ತಿದ್ರಿ. ಇದು ನೆನ್ಪಿಟ್ಕೊಳ್ಬೇಕು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಹಂಗೆ ಕಳೆದ ವರ್ಷ ಅವನು ಇಲ್ಲಿ ಕೆಲಸ ಮಾಡುತ್ತಿದ್ದನು, ಕೆಲಸ ಮಾಡ್ತಾ ಇದ್ದನು, ಇದ್ದನು ಪಾಸ್ಟ್ ಟೆನ್ಸ್. ಕೆಲಸ ಮಾಡ್ತಾ ಕಂಟಿನ್ಯೂಸ್ ನಡೀತಾ ಇತ್ತು ಕ್ರಿಯೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಫಾರ್ಮಲ್ ಪ್ರಕಾರ ಹೋದಾಗ ಸಬ್ಜೆಕ್ಟ್ ಹಿ, ಹೆಲ್ಪಿಂಗ್ ವರ್ಬ್ ವಾಸ್, ವರ್ಕ್ ಮೇನ್ ವರ್ಬ್, ಅದಕ್ಕೆ ಐ ವರ್ಕಿಂಗ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಹಿ ವಾಸ್ ವರ್ಕಿಂಗ್ ಹಿಯರ್ ಲಾಸ್ಟ್ ಇಯರ್. ನೋಡ್ರಿ, ಅವನು ಕಳೆದ ವರ್ಷ ಇಲ್ಲಿ ಕೆಲಸ ಮಾಡ್ತಾ, ವರ್ಕ್ ಅಂದ್ರೆ ಇಲ್ಲಿ ವರ್ಬ್, ಕೆಲಸ ಮಾಡು, ಮಾಡ್ತಾ ING, ಇದ್ದನು ವಾಸ್, ವಾಸ್ ವರ್ಕಿಂಗ್ ಕೆಲಸ ಮಾಡುತ್ತಿದ್ದನು, ವಾಸ್ ಟೀಚಿಂಗ್ ಕಲಿಸುತ್ತಿದ್ದನು, ವಾಸ್ ಲರ್ನಿಂಗ್ ಕಲಿಯುತ್ತಿದ್ದನು, ವಾಸ್ ಟೀಚಿಂಗ್ ಕಲಿಸುತ್ತಿದ್ದನು. ಈಗ ನೂರಾರು ಪದಗಳು ಕಟ್ಕೊಳ್ಬಹುದು. ಬರೀ ಕನ್ನಡ ವಾಕ್ಯದಲ್ಲಿ ನಾವು ಮೇನ್ ವರ್ಬ್ ಸಿಕ್ಕರೆ ಸಾಕು, ಅದು ಕಾಲವನ್ನು ನಿರ್ಧಾರ ಮಾಡುತ್ತೆ, ಆ ಟೆನ್ಸಿಗೆ ಅನುಗುಣ ವಾಕ್ಯ ರಚನೆ ಮಾಡಿಸ್ಬೋದು. ಮತ್ತು ಆ ಮುದುಕ ಇಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕನ್ನೋ ವಿಷಯ, ಈ ವಾಸ್ ವರ್ಕಿಂಗ್ ಇಯರ್ ಲಾಸ್ಟ್ ಇಯರ್, ಕಳೆದ ವರ್ಷ ಅವನು ಇಲ್ಲಿ ಕೆಲಸ ಮಾಡುತ್ತಿದ್ದನು. ಕಳೆದ ವರ್ಷ, ಹೋದ ವರ್ಷ, ಅಚ್ಚಿ ವರ್ಷ, ನಿನ್ನೆ, ಮೊನ್ನೆ ಇವೆಲ್ಲ ಹಿಂದಿನ ಕಾಲವನ್ನು ಸೂಚಿಸುವಂತ ಸಮಯ ಸೂಚಕ ಪದಗಳು. ಇಂಥವನ್ನ ಸಹಜವಾಗಿ ನಾವು ಅಂತಿರ್ತೀವಿ. ಒಂದ್ ವೇಳೆ ಅನ್ನದೇ ಇದ್ರೂ ಕೂಡ ಅದು ಪಾಸ್ಟ್ ಕಂಟಿನ್ಯೂಸ್ ಅಂತ ನಮ್ಗೆ ಗಮನಕ್ಕೆ ಬರುತ್ತೆ. ಅವಾಗ ಮೇನ್ ವರ್ಬ್ ಅನ್ನು ನಾವು ಗಮನಿಸಿ ನೋಡಿದಾಗ ಹೆಂಗೆ ನೋಡ್ರಿ, ಆ ಮುದುಕನು ಈ ಗುಡಿಸಲಿನಲ್ಲಿ ವಾಸಿಸ್ತಿದ್ದನು. ಅದನ್ನ ಆಡ್ಕೊಂಡ್ರೆ ಆ ಮುದುಕ ಈ ಗುಡಿಸಲಿನಲ್ಲಿ ಇರುತ್ತಿತ್ತು ಅನ್ನೋದು ವಾಸಿಸುತ್ತಿತ್ತು, ವಾಸ ಮಾಡ್ತಾ ಇತ್ತು. ಇದು ನಾವು ತಿಳ್ಕೊಳ್ಬೇಕು. ನಾವು ಸಹಜವಾಗಿ ಕನ್ನಡದಲ್ಲಿ ಕನ್ನಡದಲ್ಲಿ ಮಾತಾಡುವಾಗ ಅಲ್ಲಿ ವ್ಯಾಕರಣ ಇರುತ್ತೆ, ಅದನ್ನ ನಾವು ಬಿಡಿಸಿ ನೋಡ್ಬೇಕು. ಅವಾಗ ನಮಗೆ ಮೇನ್ ವರ್ಡ್ ಸಿಕ್ಕರೆ ಆ ಕ್ರಿಯೆ ಸಮಯ ನಿರ್ಧಾರ ಆಗುತ್ತೆ. ಅದಕ್ಕೆ ವಾಸಿಸುತ್ತಿದ್ದನು, ವಾಸ ಮಾಡ್ತಾ ಇದ್ದ ಅನ್ನೋದು ಇರುವಿಕೆ ಅಲ್ಲ, ಕ್ರಿಯೆಯನ್ನು ಸೂಚಿಸುತ್ತಿಲ್ಲ. ಅದಕ್ಕೆ ನಾವು ವಾಸಿಸುತ್ತಿದ್ದನು ಮೇನ್ ವರ್ಡ್. ಯಾರು? ಆ ಮುದುಕ, ಸಬ್ಜೆಕ್ಟ್. ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಫಾರ್ಮ್ ಪ್ರಕಾರ ಸಬ್ಜೆಕ್ಟ್. ನೋಡಿ ಏನಾಗುತ್ತೆ, ಸಬ್ಜೆಕ್ಟ್, ಆ ಮುದುಕನು, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ING. That old man was living in this hut. ಇಲ್ಲಿ ನೋಡಿ ಸಮಯ ಹೇಳಿಲ್ಲ, ಆದ್ರೆ ಕನ್ನಡದಲ್ಲಿ ಸಮಯ ಸೂಚಕ ಪದ ಇರ್ದಿದ್ರು ಕೇವಲ ವರ್ಬನ್ನ, ಮೇನ್ ವರ್ಬನ್ನ ಗಮನಿಸಬೇಕು. ನಾವು ಗಮನಿಸಿರೋದು ಕಾಲವನ್ನ, ಟೆನ್ಸ್ ಅನ್ನು ನಿರ್ಧಾರ ಮಾಡುತ್ತೆ. ಈಗ ನೋಡಿ, ವಾಸಿಸುತ್ತಿದ್ದನು, ಆ ಮುದುಕ ಈ ಗುಡಿಸಲಿನಾಗ ಇರ್ತಿದ್ದ. ಇರುತ್ತಿದ್ದನು, ಇರುವಿಕೆ ಅಲ್ಲದು, ವಾಸಿಸುತ್ತಿದ್ದನು ಅನ್ನೋ ಶಬ್ದ. ಅದಕ್ಕೆ ನಮ್ಮ ಕನ್ನಡ ಪದಗಳು ಎಷ್ಟೊಂದು ನಮ್ಗೆ ಇಂಗ್ಲಿಷ್ ಕಲಿಯಕ್ಕೆ ಸಹಾಯ ಮಾಡ್ತಾವ. ಅಂದ್ರೆ ಸಮಯ ಸೂಚಕ ಪದ ಇರದೇ ಇದ್ರೂ ಕೂಡ ನಾವು ಕೇವಲ ಮೇನ್ ವರ್ಬ್ ಅನ್ನ ಗಮನಿಸಿ ನೋಡಿದ್ರೆ ಅದು ಸಮಯವನ್ನು ಸೂಚಿಸಿಬಿಡುತ್ತೆ. ವಾಸಿಸುತ್ತಿದ್ದನು, ಯಾವಾಗ? ಮೊದಲು ಇದ್ದನು, ವಾಸ ಮಾಡ್ತಾ ಇದ್ದ, ಪಾಸ್ಟ್. ಹೆಂಗಿದ್ದ? ವಾಸ ಮಾಡೋ ಕ್ರಿಯೆ ಮಾಡ್ತಾ ಇದ್ದ, ಕಂಟಿನ್ಯೂಸ್. That old man was living in this hut. ಇನ್ನೊಂದು ವಾಕ್ಯ ನೋಡೋಣ. 1947 ಮುಂಚೆ ಭಾರತವನ್ನು ಬ್ರಿಟಿಷರು ಆಳುತ್ತಿದ್ದರು. ಇದೇ ವಾಕ್ಯ ಬೇರೆ ತರ ಅನ್ಬೋದು ನೀವು. ಬ್ರಿಟಿಷರು 1947 ಮುಂಚೆ ಭಾರತವನ್ನು ಆಳುತ್ತಿದ್ದರು. ಇನ್ನೂ ಸಹಜವಾಗಿ ಒಂದ್ಸಲ ಮಾತಾಡುವಾಗ ಅಥವಾ ಬರೆಯುವಾಗ ಅನ್ಬೋದು, ಆಳಾಕತ್ತಿದ್ರೆ ನಮ್ಮ ಭಾರತನ ಬ್ರಿಟಿಷರು 1947 ಮೊದಲು ಹೆಂಗಾದ್ರೂ ಅನ್ಬೋದು. ಆದ್ರೆ ಇಂಗ್ಲಿಷ್ ನಲ್ಲಿ ನಿಖರವಾದ, ಸ್ಪಷ್ಟವಾದಂತ, ನಿರ್ಧಾರವಾದಂತ ವಾಕ್ಯ ರಚನೆ ಸೂತ್ರ ಇದೆ. ಅದಕ್ಕೆ ಆ ಸೂತ್ರಕ್ಕನುಗುಣ ನಾವು ವಾಕ್ಯವನ್ನು ಮಾಡಲೇಬೇಕು. ಅದಕ್ಕಿಂತ ಮುಂಚೆ ನಾವು ಕನ್ನಡ ವಾಕ್ಯಗಳಲ್ಲಿ ವರ್ಬ್ ಯಾವುದು? ಆಳುತ್ತಿದ್ದರು, ಆಳ್ತಾ ಇದ್ರು ಪಾಸ್ಟ್. ಆಳೋ ಕ್ರಿಯೆ ನಡೀತಾ ಇತ್ತು, ಕಂಟಿನ್ಯೂಸ್. ಯಾರು ಆಳ್ತಾ ಇದ್ರು? ಬ್ರಿಟಿಷರು. ಸಬ್ಜೆಕ್ಟ್ ನೋಡ್ರಿ, ಸಬ್ಜೆಕ್ಟ್ ಮಧ್ಯದಲ್ಲಿ ಬಂದಿದೆ, ಆದ್ರೂ ಕೂಡ ಇಂಗ್ಲಿಷ್ ನಲ್ಲಿ ಮೊದಲಿಗೆ ಬರಬೇಕು. ಅದಕ್ಕೆ ನೋಡ್ರಿ, ದ ಬ್ರಿಟಿಷ್ ವರ್ ರೂಲಿಂಗ್. ಬ್ರಿಟಿಷರು ಪ್ಲೂರಲ್ ಆಗೋದ್ರಿಂದ ಹೆಲ್ಪಿಂಗ್ ವರ್ಬ್ ವರ್. ದ ಬ್ರಿಟಿಷ್ ವರ್ ರೂಲಿಂಗ್ ಇಂಡಿಯಾ ಬಿಫೋರ್ 1947. ಈ ರೀತಿ ಹಿಂದೆ ನಡೀತಾ ಇದ್ದ ಕ್ರಿಯೆ ಅನಿಸ್ತಂದ್ರೆ ನಮ್ಮ ಕನ್ನಡ ವಾಕ್ಯದಲ್ಲಿನ ಮೇನ್ ವರ್ಬ್ ಅದು ಹಿಂದೆ ನಡೀತಾ ಇದ್ದ ಕ್ರಿಯೆ ಸೂಚಿಸಿದ್ರೆ ನಿಮಗೆ ಪಾಸ್ಟ್ ಕಂಟಿನ್ಯೂಸ್ ನೆನಪಾಗಬೇಕು. ಆ ಪಾಸ್ಟ್ ಕಂಟಿನ್ಯೂಸ್ ನೆನಪಾದ ತಕ್ಷಣ ಅದರ ಫಾರ್ಮುಲಾ, ಅದರ ಸೂತ್ರ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ING, ಆಬ್ಜೆಕ್ಟ್ ಅಂತ ಮನಸ್ಸಿನಲ್ಲಿ ಬರಬೇಕು. ಮನಸ್ಸು ಆ ಫಾರ್ಮುಲಾ ಪ್ರಕಾರ ಆ ಪದಗಳನ್ನ ಹೆಕ್ಕಿ ಆ ಸೂತ್ರಕ್ಕೆ ಅನುಗುಣವಾಗಿ ಆ ಪದಗಳನ್ನ ಅದ್ರ ಕೆಳಗಿಟ್ಟರೆ ಮುಗೀತು. ನಿನ್ನೆ ಅವರು ಇಲ್ಲಿ ಕ್ರಿಕೆಟ್ ಆಡುತ್ತಿದ್ದರು ಮೇನ್ ವರ್ಬ್, ಅವರು ಸಬ್ಜೆಕ್ಟ್. ಅಲ್ಲಿ ಕ್ರಿಕೆಟ್
ಅಲ್ಲಿ ಕ್ರಿಕೆಟ್ ಆಬ್ಜೆಕ್ಟ್ ಆಡ್ತಾ ಇದ್ರು. ಓಕೆ, ಕಂಟಿನ್ಯೂಸ್. ಯಾವ ಕಂಟಿನ್ಯೂಸ್? ಪಾಸ್ಟ್ ಕಂಟಿನ್ಯೂಸ್. ಫಾರ್ಮುಲಾ ಸಬ್ಜೆಕ್ಟ್ ಅವರು, ದೇ, ಹೆಲ್ಪಿಂಗ್ ವರ್ಬ್ ವರ್, ಮೇನ್ ವರ್ಬ್ ಆಡು, ಪ್ಲೇ, ಅದಕ್ಕೆ ಐಎನ್ಜಿ ಪ್ಲೇಯಿಂಗ್. ಓಕೆ, ಮಿಕ್ಕ ಪದಗಳು ಆಬ್ಜೆಕ್ಟ್ ಯಾವ್ದು? ಅಲ್ಲಿ, ನಿನ್ನೆ. ವಾಕ್ಯ ಆಯ್ತು. ದೇ ವರ್ ಪ್ಲೇಯಿಂಗ್ ಕ್ರಿಕೆಟ್ ದೇರ್ ಯೆಸ್ಟರ್ಡೇ. ಈಗ ಸಹಜವಾಗಿ ಕನ್ನಡ ವಾಕ್ಯಗಳನ್ನ ಅರ್ಥ ಮಾಡ್ಕೊಂಡು ಇಂಗ್ಲಿಷ್ ವಾಕ್ಯಗಳು ರಚನೆ ಮಾಡಬಹುದು. ಆದ್ರಿಂದ ಇದನ್ನ ನಾವು ಸ್ವಲ್ಪ ಇನ್ನೊಂದು ರೀತಿ ಹೇಳ್ಬೋದು. ಏನಂದ್ರೆ ಇಲ್ಲಿ ನಾವು ವಾಕ್ಯ ರಚನೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಐಎನ್ಜಿ, ಆಬ್ಜೆಕ್ಟ್ ಇದು ಸ್ಪಷ್ಟವಾಗಿ ಗೊತ್ತಿರಬೇಕು. ನಂತರ ಇಲ್ಲಿ ನಾವು ನೆಗೆಟಿವ್ ವಾಕ್ಯಗಳನ್ನು ಕೂಡ ಮಾಡ್ತೀವಿ. ನಿನ್ನೆ ಅವ ಹೋಮ್ವರ್ಕ್ ಮಾಡಾಕತ್ತಿದ್ದಿಲ್ಲ, ನಿನ್ನೆ ಅವರು ನಮ್ಗ ಕಾಯಕತ್ತಿದ್ದಿಲ್ಲ, ಕಾಯ್ತಾ ಇದ್ದಿದ್ದಿಲ್ಲ, ಕಾಯುತ್ತಾ ಇದ್ದಿದ್ದಿಲ್ಲ. ಇಲ್ಲ ಅಂತ ಬಂದ್ರೆ ನೆಗೆಟಿವ್. ಆ ನೆಗೆಟಿವ್ ಅನ್ನ ಇಂಗ್ಲಿಷ್ ನಲ್ಲಿ ನಾಟ್ ಮೂಲಕನೇ ಬಳಸಬೇಕು. ನಾಟ್ ಅಂದ್ರೆ ಇಲ್ಲ ಅಂದ್ರೂ ಕೂಡ ಆ ನಾಟ್ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿನೇ ಬಂದಾಗ ಅವಾಗ ಇಲ್ಲ ಅನ್ನೋ ಮೀನಿಂಗ್ ಬರುತ್ತೆ. ಅವಾಗ ಏನಾಗುತ್ತೆ ಸೆಂಟೆನ್ಸ್? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ನಾಟ್, ಮೇನ್ ವರ್ಬ್, ಐಎನ್ಜಿ, ಆಬ್ಜೆಕ್ಟ್. ಈಗ ಅಫರ್ಮೇಟಿವ್ ಎಕ್ಸಾಂಪಲ್ ಇಲ್ಲಿ ನೋಡೋಣ. ಐ ವಾಸ್ ವೇಟಿಂಗ್ ಫಾರ್ ಯು ಯೆಸ್ಟರ್ಡೇ. ನಾನು ನಿನ್ನೆ ನಿನಗಾಗಿ ಕಾಯುತ್ತಿದ್ದೆನು. ನೆಗೆಟಿವ್. ನಾನು ನಿನ್ನೆ ನಿನಗಾಗಿ ಕಾಯುತ್ತಿದ್ದಿಲ್ಲ, ಕಾಯ್ತಾ ಇದ್ದಿದ್ದಿಲ್ಲ. ನೋಡಿ, ನೆಗೆಟಿವ್ ಪ್ರಕಾರ ಹೋದ್ರೆ ಐ ವಾಸ್ ನಾಟ್ ವೇಟಿಂಗ್ ಫಾರ್ ಯು ಯೆಸ್ಟರ್ಡೇ. ನೆಗೆಟಿವ್. ಅದನ್ನೇ ಪ್ರಶ್ನೆ, ನಾನು ನಿನ್ನೆ ನಿನಗಾಗಿ ಕಾಯುತ್ತಿದ್ದೇನೆ, ನೀ ನಿನ್ನೆ ನನಗೆ ಕಾಯಕತ್ತಿದ್ದೇನು, ಕಾಯ್ತಾ ಇದ್ದೇನು, ಇದ್ದೇಯಾ? ಪ್ರಶ್ನೆ. ಈ ಪ್ರಶ್ನೆಗೆ ಇಂಗ್ಲಿಷ್ನಾಗ ಅವ್ರು ಏನಂತಾರೆ? ಇಂಟ್ರಾಗೇಟಿವ್. ಯಾವತ್ತೂ ಇಂಗ್ಲಿಷ್ನೊಳಗ ಪ್ರಶ್ನೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಹೆಲ್ಪಿಂಗ್ ವರ್ಬ್ ದಿಂದ ಪ್ರಾರಂಭ ಆಗಬೇಕು. ಈ ಹೆಲ್ಪಿಂಗ್ ವರ್ಬ್ ಯಾವ ಟೆನ್ಸ್ ನಲ್ಲಿ ವಾಕ್ಯ ನಿರ್ಧಾರ ಆಗಿರುತ್ತೋ ಆ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ತಗೊಳ್ಬೇಕು. ಇಲ್ಲಿ ಸಬ್ಜೆಕ್ಟ್ ನಾನು ಅಂತಿದ್ರಿಂದ ಹೆಲ್ಪಿಂಗ್ ವರ್ಬ್ ವಾಸ್ ಐ ವೇಟಿಂಗ್ ಫಾರ್ ಯು ಯೆಸ್ಟರ್ಡೇ. ನೀನು ನಿನ್ನೆ ಇಲ್ಲಿ ಕ್ರಿಕೆಟ್ ಆಡುತ್ತಿದ್ದೆಯಾ, ಆಡ್ತಾ ಇದ್ದೆಯಾ? ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್. ವರ್ ಯು ಪ್ಲೇಯಿಂಗ್ ಕ್ರಿಕೆಟ್ ಹಿಯರ್ ಯೆಸ್ಟರ್ಡೇ? ಇಂಟ್ರಾಗೇಟಿವ್. ಅಲ್ಲಿ ಇನ್ನೊಂದು ತರ ಕೇಳ್ತಿರ್ತೀವಿ, ನೀ ನಿನ್ನೆ ನನಗೆ ಕಾಯಕತ್ತಿದ್ದಿಲ್ಲನ, ನಾನು ನಿನ್ನೆ ಕಾಯಕತ್ತಿದ್ದಿಲ್ಲನ? ಸಹಜ ಅಂತೀರಿ. ಅದಕ್ಕೆ ಏನಂತೀವಿ ನಾವು? ಪ್ರಶ್ನೆ. ಎಂತ ಪ್ರಶ್ನೆ? ನೆಗೆಟಿವ್ ಪ್ರಶ್ನೆ. ನೆಗೆಟಿವ್ ಇಂಟ್ರಾಗೇಟಿವ್ ಅಂತೀವಿ. ಇಂಟ್ರಾಗೇಟಿವ್ ಯಾವಾಗ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು? ಇದು ನೆಗೆಟಿವ್ ಇರೋದ್ರಿಂದ ನಾಟ್ ಬರಲೇಬೇಕು, ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇರಬೇಕು. ಅದಕ್ಕೆ ಇಲ್ಲಿ ವಾಕ್ಯ ರಚನೆ ಹೆಲ್ಪಿಂಗ್ ವರ್ಬ್ ನಾಟ್, ಸಬ್ಜೆಕ್ಟ್, ಮೇನ್ ವರ್ಬ್. ಏನಾಗುತ್ತೆ? ಹೆಲ್ಪಿಂಗ್ ವರ್ಬ್ ನಾಟ್, ಸಬ್ಜೆಕ್ಟ್, ಮೇನ್ ವರ್ಬ್, ಐಎನ್ಜಿ, ಆಬ್ಜೆಕ್ಟ್. ಆದ್ರೆ ನೆನ್ಪಿಟ್ಕೊಡ್ರಿ, ನೆಗೆಟಿವ್ ಇಂಟ್ರಾಗೇಟಿವ್ ಒಳಗ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಬರಲೇಬೇಕು, ಶಾರ್ಟ್ ಫಾರ್ಮ್ ನಲ್ಲಿ ಬರಬೇಕು. ಅದಕ್ಕೆ ಹೆಲ್ಪಿಂಗ್ ವರ್ಬ್ ವಾಸ್, ನಾಟ್, ವಾಸಂಟ್. ಒಂದ್ ವೇಳೆ ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ವರ್ ತಗೋತೀವಿ, ವರ್ ಪ್ಲಸ್ ನಾಟ್ ಶಾರ್ಟ್ ಫಾರ್ಮ್ ವರಂಟ್. ವಾಸಂಟ್ ಐ ವೇಟಿಂಗ್ ಫಾರ್ ಯು ಯೆಸ್ಟರ್ಡೇ? ಇದನ್ನ ನಾವು ಕ್ರಮಬದ್ಧವಾಗಿ ನೋಡ್ಬಿಟ್ರೆ ತಿಳಿಯುತ್ತೆ. ಐ ವಾಸ್ ವಾಚಿಂಗ್ ಟಿವಿ ಯೆಸ್ಟರ್ಡೇ. I was not watching TV yesterday. Was I watching TV yesterday? Wasn't I watching TV yesterday? ನೋಡಿ ಏನಾಗುತ್ತೆ ಕಾರಣ? ನಾನು ನಿನ್ನೆ ಟಿವಿ ನೋಡುತ್ತಿದ್ದೆನು, ನಾನು ನಿನ್ನೆ ಟಿವಿ ನೋಡುತ್ತಿದ್ದಿಲ್ಲ, ನಾನು ನಿನ್ನೆ ಟಿವಿ ನೋಡುತ್ತಿದ್ದೇನೆ, ನಾನು ನಿನ್ನೆ ಟಿವಿ ನೋಡುತ್ತಿದ್ದಿಲ್ಲ. ಇದು ಫಸ್ಟ್ ಪರ್ಸನ್. ಸೆಕೆಂಡ್ ಪರ್ಸನ್ ಹಂಗೆ ತೊಗೊಳ್ಬಹುದು. We were watching TV yesterday. We were not watching TV yesterday. Were we watching TV yesterday? Weren't we watching TV yesterday? ನಾವು ನಿನ್ನೆ ಟಿವಿ ನೋಡುತ್ತಿದ್ದೆವು, ನಾವು ನಿನ್ನೆ ಟಿವಿ ನೋಡುತ್ತಿದ್ದಿಲ್ಲ, ನಾವು ನಿನ್ನೆ ಟಿವಿ ನೋಡುತ್ತಿದ್ದೇವೆ, ನಾವು ನಿನ್ನೆ ಟಿವಿ ನೋಡುತ್ತಿದ್ದಿಲ್ಲವೇ? ಇನ್ನೊಂದು ಸೆಕೆಂಡ್ ಪರ್ಸನ್ ಕೊಡಬಹುದು. ಆಗ ನೀನು ನಮಗೆ ಇಂಗ್ಲಿಷ್ ಕಲಿಸುತ್ತಿದ್ದೆ, ಗೌರವದಿಂದ. ಆಗ ನೀವು ನಮಗೆ ಇಂಗ್ಲಿಷ್ ಕಲಿಸುತ್ತಿದ್ರಿ. ಯು ವರ್ ಟೀಚಿಂಗ್ ಅಸ್ ಇಂಗ್ಲಿಷ್ ದೆನ್. ಆವಾಗ ನೀವು ಅವಾಗ ನಮ್ಗೆ ಇಂಗ್ಲಿಷ್ ಕಲ್ಸಾಕತ್ತಿದ್ದಿಲ್ಲ, ನೀವು ನಮ್ಗೆ ಅವಾಗ ಇಂಗ್ಲಿಷ್ ಕಲ್ಸಾಕತ್ತಿದ್ರೇನು? ಕಲಿಸುತ್ತಿದ್ದೀರಾ? ನೀವು ನಮ್ಗೆ ಅವಾಗ ಇಂಗ್ಲಿಷ್ ಕಲ್ಸಾಕತ್ತಿದ್ದಿಲ್ಲ, ಕಲಿಸುತ್ತಿದ್ದಿಲ್ಲವೇ? ಅದನ್ನ ಇಂಗ್ಲಿಷ್ ನಲ್ಲಿ ಯು ವರ್ ಟೀಚಿಂಗ್ ಅಸ್ ಇಂಗ್ಲಿಷ್ ದೆನ್, ಯು ಆರ್ ನಾಟ್ ಟೀಚಿಂಗ್ ಅಸ್ ಇಂಗ್ಲಿಷ್ ದೆನ್. ವರ್ ಯು ಟೀಚಿಂಗ್ ಅಸ್ ಇಂಗ್ಲಿಷ್ ದೆನ್? ವರಂಟ್ ಯು ಟೀಚಿಂಗ್ ಅಸ್ ಇಂಗ್ಲಿಷ್ ದೆನ್? ಥರ್ಡ್ ಪರ್ಸನ್ ಒಂದು ತಗೊಂಡು ನೋಡೋಣ. ನಿನ್ನೆ ಅವನು ಇಲ್ಲಿ ಕ್ರಿಕೆಟ್ ಆಡುತ್ತಿದ್ದನು, ನಿನ್ನೆ ಅವನು ಇಲ್ಲಿ ಕ್ರಿಕೆಟ್ ಆಡುತ್ತಿದ್ದಿಲ್ಲ, ನಿನ್ನೆ ಅವನು ಇಲ್ಲಿ ಕ್ರಿಕೆಟ್ ಆಡುತ್ತಿದ್ದನೆ, ನಿನ್ನೆ ಅವನು ಇಲ್ಲಿ ಕ್ರಿಕೆಟ್ ಆಡುತ್ತಿದ್ದಿಲ್ಲವೇ? ಹೋಗೋಣ. He was playing cricket yesterday. He was not playing cricket here yesterday.
ವಾಸ್ ಹಿ ಪ್ಲೇಯಿಂಗ್ ಕ್ರಿಕೆಟ್ ಹಿಯರ್ ಯೆಸ್ಟರ್ಡೇ, ವಾಸಂಟ್ ಹಿ ಪ್ಲೇಯಿಂಗ್ ಕ್ರಿಕೆಟ್ ಹಿಯರ್ ಯೆಸ್ಟರ್ಡೇ. ಈ ರೀತಿ ನಮ್ಮ ಕನ್ನಡ ವಾಕ್ಯದಲ್ಲಿನ ಕ್ರಿಯಾಪದ ಹಿಂದೆ ನಡೀತಾ ಇತ್ತು ಅನ್ನೋ ಅರ್ಥ ಕೊಟ್ರೆ ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ಈ ಸೂತ್ರಕ್ಕೆ ಅನುಗುಣವಾಗಿ ನಾವು ರಚನೆ ಮಾಡ್ಕೋಬೇಕು. ನೆಗೆಟಿವ್ ಇದ್ರೆ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ನಾಟ್ ಇಟ್ಕೊಂಡು, ಅದು ಪ್ರಶ್ನೆ ಕೇಳ್ತಾ ಇದ್ರೆ ಹೆಲ್ಪಿಂಗ್ ವರ್ಬ್ ಮಲ್ ತಗೊಂಡು ಹೆಲ್ಪಿಂಗ್ ವರ್ಬ್ ನಾಟ್ ಅನ್ನ ನೆಗೆಟಿವ್ ಟೈಪ್ ಬಳಸ್ಕೊಂಡು ನಾಲ್ಕು ವಾಕ್ಯನ ಸಿದ್ಧಪಡಿಸ್ಕೊಳ್ಬಹುದು. ನಮ್ಮ ಮಾತಾಡುವ ಬರೆಯುವ ವಾಕ್ಯಗಳು ಅಫರ್ಮೇಟಿವ್ ಅವ್ರು ಬರ್ಬೋದು, ನೆಗೆಟಿವ್ ಅವ್ರ ಬರ್ಬೋದು, ಆದ್ರೆ ಟೆನ್ಸ್ ನಿರ್ಧಾರ ಆಗಬೇಕು, ಅದ್ರ ಸೂತ್ರಕ್ಕೆ ಅನುಗುಣವಾಗಿ ಆ ರಚನೆ ಆಗಬೇಕು. ನಾನ್ ನಿನಗ ನಿನ್ನೆ ಕರೆಯಾಕತ್ತಿದ್ನಿಲ್ಲ, ಅವ ನಿನಗ ಬೈಯಾಕತ್ತಿದ್ನಿಲ್ಲ ಅಂತೀವಿ ನಾವು. ನಿನ್ನ ಅವ ನಿನ್ ಬೈಯಾಕತ್ತಿದ್ನಿಲ್ಲ, ಬೈತಾ ಇದ್ದಿಲ್ಲವೇ, ಬೈಯುತ್ತಿದ್ದಿಲ್ಲ. ಸಹಜವಾಗಿ ಗೊತ್ತಾಯ್ತು ಯಾರು ಅವನು. ಉಳಿದಿದ್ದೆಲ್ಲ ಆಬ್ಜೆಕ್ಟ್. ಹೆಂಗೆ ವಾಸಂಟ್ ಹಿ ಅಬ್ಯೂಸಿಂಗ್ ಯು ಯೆಸ್ಟರ್ಡೇ, ವಾಸಂಟ್ ಹಿ ಸ್ಕೋಲ್ಡಿಂಗ್ ಯು ಯೆಸ್ಟರ್ಡೇ. ಈ ರೀತಿ ಹತ್ತಾರು ವಾಕ್ಯಗಳನ್ನು ಬಳಸ್ಕೋಬಹುದು. ಆದರೆ ನಿಖರವಾಗಿ ನಮ್ಮ ಕನ್ನಡ ಪದ, ನಮ್ಮ ಕನ್ನಡ ವಾಕ್ಯದಲ್ಲಿನ ಪದಗಳು ನಿರ್ಧಾರ ಆಗಬೇಕು. ಮೊದಲು ಮುಖ್ಯವಾಗಿ ಮೇನ್ ವರ್ಬ್ ಯಾವುದು, ನಂತರ ಸಬ್ಜೆಕ್ಟ್ ಯಾವುದು, ನಂತರ ಎಲ್ಲಾ ಪದಗಳು ಆಬ್ಜೆಕ್ಟ್ ಆಗಿ ಈ ಇಂಗ್ಲಿಷ್ ಸೂತ್ರದ ಅನುಗುಣವಾಗಿ ನಾವು ಜೋಡಿಸಿದ್ದೆ ಆದರೆ ಇಂಗ್ಲಿಷ್ ವಾಕ್ಯಗಳನ್ನು ನಾವು ಬೇಗನೆ ಕಲಿಬಹುದು. ಇದು ಬಹಳ ಸರಳವಾದ ಮಾರ್ಗ. ಸುಮಾರು 20 ವರ್ಷಗಳಿಂದ ನಾನು ತಿಳಿಸ್ತಾ ಇರುವಂತ ಈ ಕಲಿಕಾ, ಈ ಅನುಭವದಲ್ಲಿ ನನಗೆ ಮನದಟ್ಟಾದಂತ ಮೆಥಡ್ ಇದು. ಸಾವಿರಾರು ವಿದ್ಯಾರ್ಥಿಗಳಿಗೆ ಇದನ್ನು ಕಲಿಸಿರೋದ್ರಿಂದ, ವಿಶೇಷವಾಗಿ ಗ್ರಾಮೀಣ ಭಾಗದಿಂದ ಮತ್ತು ಹೆಚ್ಚು ಆಸಕ್ತಿಯಿಂದ ಪಟ್ಟಣ ಪ್ರದೇಶದಿಂದ ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಇದು ಬಹಳ ಸರಳವಾದ ಮಾರ್ಗ. Okay, that's why this is how you can easily learn English. Okay, suppose if you want to say something about the action which was going on once upon a time, for example, yesterday, day before yesterday, last year, last month, last week, all those things indicate that the action was going on at a certain point of time in the past. Once you feel that the action was going on in the past, then your sentence must be constructed, it must be formed according to this structure. What is the structure? Subject, helping verb, main verb, ing, object. Once you decide the time of the action and decide that the action was once upon a time going on at a certain point of time in the past, then that must be changed, transformed or translated into English according to this rule. So easily you can pick up the things. Okay, this is how you can improve your English definitely. ಈ ರೀತಿ ನಮ್ಮಲ್ಲಿ ಪಾಸ್ಟ್ ಕಂಟಿನ್ಯೂಸ್ ವಾಕ್ಯಗಳು ಹೇಗಿರ್ತವೆ, ಅವುಗಳನ್ನ ಇಂಗ್ಲಿಷ್ ನಲ್ಲಿ ಯಾವ ಸೂತ್ರಕ್ಕೆ ಅನುಗುಣವಾಗಿ ಯಾವ ಹೆಲ್ಪಿಂಗ್ ವರ್ಬ್ ಅನ್ನು ಬಳಸಿಕೊಂಡು ನಾವು ರಚಿಸಬಹುದು ಅನ್ನೋದು ಈ ವಿಡಿಯೋ ಮೂಲಕ ತಮಗೆ ತಿಳಿದಿದೆ ಅಂತ ನನ್ನ ಅನಿಸಿಕೆ. ಆದ್ರಿಂದ ಈ ರೀತಿ ಹತ್ತಾರು ವಿಡಿಯೋಗಳನ್ನು ನಾವು ಮಾಡ್ತಾ ಇದ್ದೀವಿ. ನಿಮಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಡಿಯೋಗಳು ಬೇರೆ ಬೇರೆ ಕಾಲಗಳನ್ನ ಹೇಳ್ತಾ ಇದ್ದಾವೆ. ನೀವು ಆ ವಿಡಿಯೋಗಳನ್ನ ನೋಡೋ ಮೂಲಕ ನಾನು ಆ ವಿಡಿಯೋದಲ್ಲಿ ಚರ್ಚಿಸುವ ವಾಕ್ಯಗಳನ್ನ ನೀವು ಸ್ವಂತ ಬರೆದು ಅವುಗಳನ್ನು ನೀವೇ ಅನುವಾದ ಮಾಡುವಾಗ ಈ ವಿಡಿಯೋ ನಿಮಗೆ ಸಾಕಷ್ಟು ಸಹಾಯ ಮಾಡುತ್ತೆ. ಈ ರೀತಿ ನಿಮ್ಮ ಸ್ವಂತ ವಾಕ್ಯಗಳನ್ನ ನೀವು ಪ್ರಯತ್ನ ಪಟ್ಟು ಇಂಗ್ಲಿಷ್ನ ಅನುವಾದ ಮಾಡುವಾಗ, ಬರೆಯುವಾಗ ಏನಾದ್ರು ಪ್ರಶ್ನೆಗಳು ಬಂದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ಕೇಳಬಹುದು. ಆದ್ರಿಂದ ಈ ವಿಡಿಯೋ ನೋಡಲಿಕ್ಕೆ ನೀವು ಸಾಕಷ್ಟು ಸಮಯ ನಮಗೆ ಕೊಟ್ಟಿದ್ದೀರಿ, ಅದಕ್ಕಾಗಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಈ ನೋಟಿಫಿಕೇಶನ್ ಮೂಲಕ ವಿಡಿಯೋ ನಿಮಗೆ ತಲುಪುತ್ತೆ. ನೀವು ನೋಡ್ಬೋದು, ನೀವು ಮನೆಯಲ್ಲೇ ಕುಳಿತುಕೊಂಡು ಈ ಇಂಗ್ಲಿಷ್ ಕಲಿಯುವಂಥ ಕ್ರಿಯೆಯನ್ನ ತ್ವರಿತಗತಿಯಾಗಿ ಪಡ್ಕೊಳ್ಬಹುದು ಅಂತ ಹೇಳ್ತಾ, ದಯವಿಟ್ಟು ಮತ್ತೊಮ್ಮೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಂದನೆ.